ಕ್ಯಾಟ್ರಿಂಗ್ ಇಂದ ಮಾತಾಡ್ತಾ ಇರೋದು. ನಮ್ಮ ಪ್ರೊಪ್ರೈಟರ್ ಬಂದು ಯದುನಾಥ್ ಅಂತ ಹೇಳಿ. ನಾವು ಅವ್ರ ಹತ್ರ ಹೆಚ್ಚು ಕೆಲಸ ಮಾಡ್ತಾ ಇದ್ದೀವಿ. ನಾವು ಆಲ್ ವೆರೈಟೀಸ್ ಏನು ವೆಜಿಟೇಬಲ್ಸ್ ಇದೆ ಅಷ್ಟು ಯೂಸ್ ಮಾಡ್ತೀವಿ. ನಮ್ದು ಪರ್ ಡೇ ಕಡಿಮೆ ಅಂತ ಅಂದ್ರೆ 600 500 600 ಮೆಂಬರ್ಸ್ ಕಂಪಲ್ಸರಿ ಇರುತ್ತೆ. ಇನ್ನು ಸಂಡೇ ಸಾಟರ್ಡೆ ಬಂದ್ರೆ ನಮ್ದು ಮೋರ್ ದೆನ್ 1000. ಮೊದಲೇನ ನಾವು ಮಾಮೂಲಿ ಫ್ರಿಜ್ ಯೂಸ್ ಮಾಡ್ತಾ ಇದ್ದೋ. ಅವಾಗ ನಮ್ಮ ತರಕಾರಿ ಎಲ್ಲ ಅರ್ಧಂಬರ್ಧ ತರಕಾರಿ ವೇಸ್ಟ್ ಆಗಿ ಹೋಗ್ತಾ ಇತ್ತು ಸರ್. ಇವತ್ತಂದ್ರೆ ನಾಳೆ ಬಿಸಾಕ ಅಂತ ಪೊಸಿಷನ್ ಬರ್ತಾ ಇತ್ತು, ತರ್ತಾ ಇದ್ದೋ. ಇನ್ನು ಕ್ಯಾಟ್ರಿಂಗ್ ಮಾಡಲೇಬೇಕು, ಬಿಸಾಕದೆ ತರ್ತಾ ಇದ್ದೋ. ಅದೇನಿದ್ರು ನಮಗೆ ಮಿಲ್ಕು, ಕರಡು, ಆಮೇಲೆ ಪನ್ನೀರು ಗಿನ್ನೀರು, ಕೋವಾ ಈ ಥರದ್ದು ಯೂಸ್ ಮಾಡೋದು ಸರಿ. ವೆಜಿಟೇಬಲ್ಸ್ಗೆ ಆಗಲ್ಲ ಸರ್, ಒಂದೇ ಅಷ್ಟೇ ಇದೆ. ಆ ಫ್ರಿಜ್ ಅಂದ್ರೆ ಸ್ವಲ್ಪ ವಾಟರ್ ಸ್ವಲ್ಪ ಬಿದ್ದರೆ ಅದು ಎಲ್ಲ ಕೊಡ್ತಂಗೆ ಆಗುತ್ತೆ. ಇದು ನಾವು ಯೂಟ್ಯೂಬಲ್ಲಿ ಅದು ನೋಡಿದವು ಸರ್. ಅದು ಯೂಸ್ ಮಾಡ್ಬೇಕಲ್ಲ ಅಂತ ಒಂದ್ಸರಿ ನಾವು ಟ್ರೈ ಮಾಡೋಣ ಅಂತ ಬಂದು ಇದು ಬಂದು ನಮಗೆ ವೆರಿ ವೆಲ್. ನಾವು ಟೋಟಲ್ ಆಗಿ ಏನು ವೆಜಿಟೇಬಲ್ಸ್ ಅಂದ್ರೆ ತರಕಾರಿನ ತರ್ತಾ ಇದ್ದೋ, ಒಂದು 200 kg 300 kg ತರಕಾರಿ ತಂದ್ರೆ ಅದರಲ್ಲಿ ಬೀನ್ಸ್ ಒಂದು 10 kg ಹೊಟ್ಟೋಗ್ತಾ ಇತ್ತು, ಕ್ಯಾರೆಟ್ ಒಂದು 10 kg ಹೊಟ್ಟೋಗ್ತಾ ಇತ್ತು, ಮೆಣಸಿನಕಾಯಿ ಒಂದು 2 kg ಹೊಟ್ಟೋಗ್ತಾ ಇತ್ತು. ಇನ್ನು ಬೀಟ್ರೂಟ್ ಈ ತರ ಸಣ್ಣ ಪುಟ್ಟ 5 kg 6 kg ಹೊಟ್ಟೋಗ್ತಾ ಇತ್ತು. ಇವಾಗ ಇದು ತಂದ್ಮೇಲೆ ನಮ್ಗೆ ಒಂದು ಸೊಪ್ಪು, ಪುದೀನ ಸೊಪ್ಪಾಗಲಿ, ಕೊತ್ತಂಬರಿ ಸೊಪ್ಪಾಗಲಿ, ಸಬ್ಸಿಗೆ ಸೊಪ್ಪಾಗಲಿ ಫ್ರೆಶ್ ಆಗಿರುತ್ತೆ ಸರ್. ಒಂದು 4-5 ದಿವಸ ತನಕ ಅದು ಯಾವಾಗ ತಂದಿಟ್ಟಿರ್ತೀವಿ ಹಾಗೆ ಇರುತ್ತೆ. ಅದು ನಾವು ಮೇಂಟೈನ್ ಮಾಡಿದ್ರೆ ಹಾಗೆ ಇರುತ್ತೆ, ಒಂದು ಸ್ವಲ್ಪನೂ ವೇಸ್ಟ್ ಆಗಲ್ಲ. ಈಗ ನಮ್ಗೆ ತರಕಾರಿಗಳು ಅಷ್ಟೇನೆ ಯಾವ್ದು ವೇಸ್ಟ್ ಆಗ್ತಾ ಇಲ್ಲ. ಎಷ್ಟು ತಂದಿರ್ತು ಅಷ್ಟು ಯೂಸ್ ಆಗ್ತಾ ಇದೆ ಅಂತಂದ್ರೆ. ಇದು ತರ್ಕಿನ ಮುಂಚೆ ನಾವು ಒಂದು 60 kg 70 kg ಬೀನ್ಸ್ ತಗೊಂಡ್ಬಂದಿದ್ರೆ ಅದೊಂದು ಮ್ಯಾಕ್ಸಿಮಮ್ ಯೂಸ್ ಕಡಿಮೆ ಆಗ್ತಾ ಇತ್ತು. ಮಿನಿಮಮ್ ಅಂತಾದ್ರೆ ಒಂದು 10 kg ವೇಸ್ಟ್ ಆಗ್ತಾ ಇತ್ತು ಸರ್. ಒಂದು 10 kg ಯೂಸ್ ವೇಸ್ಟ್ ಆಗ್ತಾ ಇತ್ತು. ಈಗ ಅದ್ರ ಸಮಸ್ಯೆ ಇಲ್ಲ ನಮ್ಗೆ. ಇದು ತಂದ್ಮೇಲೆ ನಮ್ಗೆ ಏನೋ ತುಂಬಾ ದಿನ ಇಟ್ಕೊಂಡ್ರೆ 1 kg 2 kg ವೇಸ್ಟ್ ಆಗೋದು ಅಷ್ಟೇ. ಅಷ್ಟು ಬಿಟ್ರೆ ಇನ್ನು ಮಿಕ್ಕಿದೆಲ್ಲ 90% ಯೂಸ್ ಆಗುತ್ತೆ. ಅದ್ರ ಸಮಸ್ಯೆ ಎಲ್ಲ ನಮ್ಗೆ ಈ ಫ್ರಿಜ್ ಹೋಗ್ಲಾಡ್ಸಿದೆ. ಅದೊಂದು ಸಂತೋಷ ವಿಷಯ ನಮ್ಗೆ. ಎಲ್ಲ ಸ್ನೇಹಿತರಲ್ಲಿ ವಿನಂತಿ ಏನಪ್ಪಾ ಅಂದ್ರೆ, ನೀವು ಯೂಸ್ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಬಂದ್ರೆ ಅಲ್ಲ ಯೂಸ್ ಮಾಡೇ ಮಾಡ್ತೀರಾ ನೋಡಿದ್ಮೇಲೆ, ನಾ ಕೇಳಿದ್ಮೇಲೆ ಖಂಡಿತ ಆಗುತ್ತೋ ಈ ನಂಬರ್ ಏನಿದೆ ಇದು ಕಾಂಟ್ಯಾಕ್ಟ್ ಮಾಡಿ ಸರ್. ಖಂಡಿತ ನಿಮ್ಗೆ ಭಾರಿ ಬೇಗ ನಿಮ್ಗೆ ತಂದು ಕೊಡ್ತಾರೆ. ಮತ್ತೆ ಅದ್ರ ಬಗ್ಗೆ ಏನೇನೋ ಇದಿದೆ ಅದ್ರ ಬಗ್ಗೆ ನೆಗೆಟಿವ್ಸ್ ಪಾಸಿಟಿವ್ಸ್ ಎಲ್ಲ ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮ್ಗೆ ಒಂದು ಪ್ರೌಡ್ ಇಟ್ಕೊಡ್ತಾರೆ ನಿಮಗೆ. ಅದರಿಂದ ದಯವಿಟ್ಟು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್. ನಮಸ್ಕಾರ.